ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಇವತ್ತು ಮಡಿಕೆಕಾಯಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಬೆಳಗ್ಗೆನೇ 7:30 ಆಗೈತಿ ಟೈಮ್. ಇವಾಗ ಲಾಗ್ ಚಾಲು ಮಾಡಿ ನೋಡ್ರಿ. ನೀರು ಬಂದಾವ್ರಿ, ನೀರು ತುಂಬಿಲ್ಲ, ಇನ್ನೂ ಬಾಂಡೆ ತಿಕ್ಕಿಲ್ಲ. ಅಡುಗೆ ಮಾಡ್ಕೊಂಡು ಬಂದಿತ್ತು ಶ್ರಾವಣಿಯರು ಜಾಕ ಮಾಡಿಸಿ ಅವ್ರಿಗೆ ಉಣ್ಣಾಕ ಆಗತ್ತೆ ರೀ. ಅಡುಗೆ ಮಾಡ್ಕೊಂಡ ನೀರು ತುಂಬಿ ಒಗ್ಯಾನ ನಿನ್ನೆ ಒಗ್ಯಾನ ಹಂಗೆ ಇಟ್ಟು ನೋಡ್ರಿ. ಹಂಗೆ ಗಿರೇಕೋ ಬಟ್ಟೆ ಗಿರೇಕ್ ಬಂದು ರೀ, ಹಿಂಗಾಗಿ ನಿನ್ನೆ ಒಗ್ಯಾನ ಹಂಗೆ ಅದಾವು. ಇವು ಈ ಕಡೆ ಬ್ಯಾಳೆ ಕುದಿಯಾಕತ್ತಿ ನೋಡ್ರಿ. ಈ ಕಡೆ ನೆಕ್ಸ್ಟ್ ಮಡಿಕೆ ಕಾಳು ತೆಗೆದಿಲ್ರಿ, ಕುದಿಯಾಕತ್ತೀನಿ ನೋಡ್ರಿ. ಇಲ್ಲಿ ಒಗ್ಯಾನ ಬಾಂಡೆ ಹಂಗದವು. ಶ್ರಾವಣ ಕುಮಾರ್ ಅಂತ ಕುಂತ ನೋಡ್ರಿ. ಇಲ್ಲೇ ಹಾಯ್ ಮಾತಾಡ್ರಿ, ಮ್ಯಾಕ್ ಕುಂತು ಹಾಯ್ ಮಾಡಿ ಶ್ರಾವಣ ನೋಡ್ರಿ. ಇವು ಕಾಳು ಹುರ್ಕೊಂಡು ಸಾಂಬಾರು ಕಾಳು ಮಾಡಕ್ಕೆ ಸಿಗ್ತೀನಿ ನೋಡ್ರಿ. ಮತ್ತು ನೋಡ್ರಿ ಇಲ್ಲೇ ಮಡಿಕೆಕಾಯಿ ಪಲ್ಯನೂ ರೆಡಿ ಆಯ್ತು. ಅನ್ನನೂ ಮಾಡ್ತೀನಿ ರೀ, ಸಾಂಬಾರು ಮಾಡಬೇಕು. ಮಾಡಿ ಮತ್ತು ಲಾಗ್ ಚಾಲು ಮಾಡ್ತೀನಿ ರೀ. ನೋಡ್ರಿ ಪಲ್ಯ ಮಾತ್ರ ಮಸ್ತ್ ಆಗೈತೆ. ಕಾಕಾರ ಬಂದಾರಿ, ಅವ್ವನ ತಂಗಿ ಗಂಡ್ರಿ. ಕಿಸಾಪುರ ಸಣ್ಣಪ್ಪ ಅಂತೀವ್ರಿ ನಾವು, ಕಾಕಾರ ಅನ್ನಲ್ಲ ಆ್ಯಕ್ಚುಲಿ. ಹಂಗೆ ಅವ್ವಾರು 4 ಮಂದಿ ಅಲ್ರಿ. 4 ಮಂದಿ ನಮ್ಮ ಅವ್ವ ರೀ, ಹೆಣ್ಮಕ್ಳು 4 ಮಂದಿ. ಅವ್ರೊಳಗೆ ನಮ್ಮ ದೊಡ್ಡವ್ನ ದೊಡ್ಡವ ಹಿರೇಕಿನ ಇಲ್ಲೇ ಹಳ್ಳಿಗೇರಿ ಕೊಟ್ಟಾರಿ. ಒಬ್ಬಾಕಿನ ಕೆಸಾಪುರಿಗೆ ಕೊಟ್ಟರು ಸಣ್ಣಕ್ರಿ. ಇನ್ನೊಬ್ಬಾಕಿನ ಕಣ್ಕಲ್ ಕೊಟ್ರೆ, ನಮ್ಮ ಅವ್ವನ ಒಬ್ಬಾಕಿನ ಕೋರ್ ಕೊಟ್ಟಾರ ನೋಡ್ರಿ. 4 ಮಂದಿ ಅವ್ವಾರು, 5 ಮಂದಿ ಮಾಮಾದೇರು ನೋಡ್ರಿ. ಈಗ ಅವ್ವ ಕೆಸಾಪುರ ಕೊಟ್ಟಕ್ಕೆ ಅವ್ವಂಗೆ ಗಂಡ ಬರ್ತಾನೆ ರೀ. ನಾವು ಯಪ್ಪನ ಅಂತೀವ್ರಿ. ಹಂಗಂದ್ರೆ ನಮ್ಮ ಅಪ್ಪಾರು ಒಂದು ತೀರ್ಕೊಂಡಾರ. ನಮ್ಮ ದೊಡ್ಡಮ್ಮ ಪಾಪ ಅವ್ರು ತೀರ್ಕೊಂಡು ಹಳ್ಳಿಗೇರಿ ಕೊಟ್ಟ ದೊಡ್ಡಮ್ಮ ಗಂಡ. ಸಣ್ಣವ್ರು ನಮ್ಮ ಅವ್ವ ಎಲ್ಲಕ್ಕೆ ಸಣ್ಣಕ್ಕೆ ನೋಡ್ರಿ. ನಮ್ಮ ಸಣ್ಣ ಗಂಡ್ರು ಸಣ್ಣಪ್ಪ ಅಂತೀವ್ರಿ. ಬಂದಾರಿ, ನಮ್ಮ ದೊಡ್ಡವ್ರ ಮನೆ ಬಂದಾರಲ್ಲಿ. ಅದಕ್ಕೆ ಅವ್ರು ಉಣ್ಣಾಕೆ ಬರ್ತಾರಂತೇಳಿ ಎಲ್ಲ ಅಡುಗೆ ಮಾಡಿ ನೋಡ್ರಿ. ಅನ್ನ ಸಾಂಬಾರು ಬೇಳೆ ಸಾಂಬಾರು ಮಡಿಕೆಕಾಯಿ ಪಲ್ಯ ಮಾಡೀನಿ ರೀ. ಅವರು ಉಣ್ಲೇ ಇಲ್ರಿ, ಹಂಗೆ ಹೋದ್ರು. ಇಲ್ಲವ ಅಲ್ಲೇ ದೊಡ್ಡರ ಮನೆ ಉಂಡಿನಂತ ನೋಡ್ರಿ. ಇವಾಗ ನಂದು ಬಟ್ಟೆ ಒಗಿದಾತು, ಮತ್ತು ಬಾಂಡೆ ತಿಕ್ಕೋದಾತು, ಎಲ್ಲ ಕೆಲಸನೂ ಆಯ್ತು, ಊಟನೂ ಆಯ್ತು. ಟೈಮ್ ಬಂದು 1 ಆತ್ರಿ ಬರೋಬ್ಬರಿ. ಒಬ್ಬರು ಸಿಸ್ಟರ್ ಏನು ಕಮೆಂಟ್ ಮಾಡಿದ್ರಂದ, ಅಕ್ಕ ರಾತ್ರಿ ಕಟಿಂಗ್ ಮಾಡಬಾರ್ದು ಅಂತ ಕೇಳಿ. ಯಾಕೆ ಕಟಿಂಗ್ ಮಾಡಬಾರ್ದು ಅಂತ ಗೊತ್ತಾಗವಲ್ರಿ ಸಿಸ್ಟರ್. ನೀವು ಹೇಳಿದಕ್ಕೆ ಓಕೆ ಸಿಸ್ಟರ್ ಅಂತ ಅಟ್ಟೆ ಕಳ್ಸೀನಿ ರೀ ನಾನು. ನನಗೆ ನೀನು ಕಟಿಂಗ್ ಮಾಡಿಲ್ರಿ, ನಾನು ಕೆಲಸ ಸರ ಬಿಟ್ಟೀನಿ ರೀ. ನಾನು ಕಟಿಂಗ್ ಮಾಡ್ತೀನಿ ರೀ. ನಾನು ರಾತ್ರಿ ರೂಢಾನೇ ಬಿದ್ದೈತೆ ರೀ. 10 ವರ್ಷ ಆತ್ರಿ ನಾನು ರಾತ್ರಿ ಕಟಿಂಗ್ ಮಾಡ್ಕೊತೀನಿ ಬಂದೀನಿ. ಅದೇ ರೂಢ ಬಿದ್ದೈತೆ. ನಾನು ನಿನ್ನೆ ಕೆಲಸ ಭಾಳ ಐತ್ರಿ, ಶೇಂಗಾದ ಹೋಳಿಗೆ ಅದು ಮಾಡ್ಕೊತ ಕುಂತೀನಿ. ನಿನ್ನೆ ರಾತ್ರಿ ಕಟಿಂಗ್ ಮಾಡ್ದಾಲಿಲ್ಲ. ಇವತ್ತು ನೋಡಿರಿ ಕಟಿಂಗ್ ಮಾಡಿಟ್ಟಿದ್ದ ಬರೋ ಟಿಚಿಂಗ್ ಮಾಡಿಬಿಡ್ತಿದ್ದೀನಿ ರೀ. ನಾನು ರಾತ್ರಿ ಕಟ್ ಮಾಡಿದ್ರೆ ಮುಂಜಾನೆ ಟಿಚಿಂಗ್ ಮಾಡೋಕೆ ಅನುಕೂಲ ಆಗತ್ತೆ ರೀ. ಇಲ್ಲಿಕಂದ್ರೆ ಅನುಕೂಲ ಆಗಲ್ಲ ರೀ. ಯಾಕಂದ್ರೆ ರಾತ್ರಿ ಅಂದ್ರೆ ನನಗೆ ಯಾರು ಗಿರಾಕಿ ಒಳಗೂ ಬರಲ್ಲ ರೀ. ಬಟ್ಟೆ ಗಿರಾಕಿರಲ್ಲ, ಮತ್ತು ಟೈಲರಿಂಗ್ ಗಿರಾಕಿರಲ್ಲ. ರಾತ್ರಿ ಕಟ್ ಮಾಡಿ ಅಂದ್ರೆ ಒಬ್ಬೇಕೆ ಇರ್ತೀನಿ, ಫ್ರೆಶ್ ಇರ್ತೀರಿ. ಮ್ಯಾಂಡು ಗದ್ದಲ ಇರಲ್ಲ. ಗದ್ದಲಿತ್ತಂದ್ರೆ ಬ್ಲೌಸ್ ಕಟಿಂಗ್ ಮಾಡೋಕೆ ಕೆಡ್ತಾವ್ರಿ. ಕೆಟ್ಟು ಅಂದರೆ ಬೇಯಿಸ್ಕೋಬೇಕಾಗತ್ತೆ ರೀ. ನಾವು ಕಟ್ ಮಾಡ್ತಿರ್ತೀವಿ, ಯಾರು ಬಂದುಬಿಟ್ರಂದ್ರೆ ಅವ್ರಿಗೂ ಮಾತಾಡ್ಕೊತ ಯಾಕಂದ್ರೆ ಕಟ್ ಮಾಡಿಬಿಟ್ಟಿದಂದ್ರೆ ಗಿರಾಕಿಗಳು ಬೈತಾರೆ. ಹಿಂಗಾಗಿ ಅದಕ್ಕೆ ನಾನು ರಾತ್ರಿನೇ ಕಟಿಂಗ್ ಮಾಡ್ಕೊತೀನಿ ರೀ. ಏನು ನನಗೇನು ಅನ್ಸಲ್ಲ ರೀ. ನಾನು ಕೇಳಿಲ್ಲ ರೀ. ಆದ್ರೆ ನಿಮ್ಮ ಪದ್ಧತಿ ಹೆಂಗೈತೆ ನೀವು ಮಾಡಿರಿ, ನಮ್ಮ ಪದ್ಧತಿ ಹೆಂಗೈತೆ ನಾವು ಮಾಡ್ತೀವಿ ನೋಡಿ ಸಿಸ್ಟರ್. ಪವಿತ್ರ ಸಿಸ್ಟರು, ಅಕ್ಕ ನೀವು ಬೇಜಾರು ಮಾಡ್ಕೋಬೇಡ್ರಿ, ನಮಗೂ ತಾಯಿ ಇಲ್ಲ ಅಂತ ಕಮೆಂಟ್ ಮಾಡಿರಿ. ಏನು ಮಾಡೋದು ಸಿಸ್ಟರ್, ನಮ್ಮ ಮನೆ ವಾರನ ಇಷ್ಟ ಐತಿ, ಏನು ಮಾಡೋಕ್ಕಾಗಲ್ಲಲ್ರಿ ಸಿಸ್ಟರ್. ನೀವು ಏನು ಬೇಜಾರು ಮಾಡ್ಕೋಬೇಡ್ರಿ. ತಾಯಿ ಇಲ್ಲಂದ್ರು ಹಚ್ಕೊಂಡಾರ ಒಂದು ತಾಯಿ ತಂದಿರೀಗ ಎಲ್ಲ ಸಿಗುತ್ತೆ ರೀ. ರೊಕ್ಕ ಕೊಟ್ರಿ ಏನು ಸಿಗಲ್ಲ ಅಂದು ಎಲ್ಲ ಸಿಗುತ್ತೆ. ಆದ್ರೆ ತಾಯಿ ತಂದೆ ಸಿಗಲ್ಲ ರೀ. ಮತ್ತು ಸಂಬಂಧ ಅಂದ್ರೆ ಹೆಂಗೆ ರೀ, ತಾಯಿ ತಂದೆ ಅಣ್ಣ ತಮ್ಮರು ಎಲ್ಲ ಸಿಗ್ತಾರೆ. ಬಾಡಿಗೆ ಏನು ಸಿಗ್ತಾರೆ ರೀ, ಬಾಡಿಗೆ ಗಂಡ ಸಿಗ್ತಾನೆ, ಎಲ್ಲ ಸಿಗುತ್ತೆ ರೀ. ಆದ್ರೆ ಸಂಬಂಧ ಅಂದ್ರೆ ಸಿಗೋದಿಲ್ಲ ನೋಡ್ರಿ. ತಾಯಿ ತಂದೆ ಅಣ್ಣ ತಮ್ಮರು ಸಂಬಂಧ ಅಂದ್ರೆ ಕುಟುಂಬ ಅಂದ್ರೆ ಸಂಬಂಧ ಹಂಗೆ ಅಲ್ರಿ. ಏನೂ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ ರೀ. ನಿಮ್ಮ ತಾಯಿ ಇಲ್ಲ ಅಂತ ಮರಗ್ತೀರಿ, ನಮ್ಮ ತಂದೆ ಇಲ್ಲ ಅಂತ ಮರಗ್ತೀವಿ. 2 ವರ್ಷ ಆತ್ರಿ ನಮ್ಮ ಅಪ್ಪ ತೀರ್ಕೊಂಡು. ಏನು ಮಾಡೋಕ್ಕಾಗಲ್ಲ. ನಾನು ಆದ್ರೆ 2 ಮಕ್ಳು ಹಡ್ದೀನಿ ರೀ. ನಮ್ಮ ಅಪ್ಪ ಇಲ್ಲ ಅಂತ ಈಗ 2 ವರ್ಷ ತೀರ್ಕೊಂಡು. ನಮ್ಮ ಶ್ರಾವಣ ಕುಮಾರ್ ತಂದಿನೇ ನೋಡಿಲ್ಲ ರೀ. ಯಾವಾಗ ಹೆಂಗೆ ಆಗಲ್ಲ ಹೇಳ್ರಿ. ನಮಗೆ ಇಷ್ಟ ಆಗತ್ತೆ ರೀ. ನಾ 3 ತಿಂಗ್ಳು ಹೊಟ್ಟೆಯಾಗಿದ್ದೀನಿ ರೀ. ಅವ್ರ ಅಪ್ಪ ತೀರ್ಕೊಂಡ್ರೆ ಅವು ಯಾವ ಥರ ಆಗಲ್ಲ ಹೇಳ್ರಿ. ಅವನೇ ಹುಟ್ಟಿ ಬಂದ ಅನ್ನಕ್ಕೆ ನನಗೂ ಧೈರ್ಯ ಆಗೈತೆ ರೀ. ನಮ್ಮದು ಮನೆ ಬಾರ ಒಂದಿಷ್ಟು ಚಲೋ ಐತೆ ನೋಡಿರಿ. ಗಂಡು ಮಗ ಆಗೈತಿ, ಬೇಷಿ ಅದೊಂದು ಏನಾದರೂ ನಾ ಏನು ಮಾಡ್ಬೇಕಾಗಿತ್ತು ರೀ. ಒಜ್ಜೈತೆ ರೀ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಶ್ರಾವಣ ಕುಮಾರನ ಮುಂದೆ ಅವ್ರು ಏನು ಕೇಳ್ತಾರೋ ಏನಿಲ್ಲೋ ತಪ್ಪ ಇಲ್ಲ ಅಂತ ನನಗೆ ಅದೇ ಒಂದು ಕಡಿತೈತೆ ರೀ ಹೊಟ್ಟೆ. ನೆಪ್ಪತ್ತಂದ್ರೆ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಚಿಂತೆ ಆಗತ್ತೆ ರೀ. ಮತ್ತು ಇಲ್ಲಿಕ್ಕಂದ್ರೆ ಏನೂ ಚಿಂತೆ ಆಗಲ್ಲ ನೋಡಿರಿ. ಪವಿತ್ರ ಸಿಸ್ಟರ್, ನೀವು ಏನು ಬೇಜಾರು ಮಾಡ್ಕೋಬೇಡ್ರಿ. ನಾವೇನು ಇಲ್ಲೇ ಶಾಶ್ವತವಾಗಿರಲ್ಲಲ್ರಿ. ನಾವು ಒಂದಿನ ಹೋಗೋ ತನಕ ಖುಷಿಯಾಗಿರೋಣ ರೀ. ಮತ್ತು ಏನು ಮಾಡೋಕ್ಕಾಗಲ್ಲ ರೀ. ಹಚ್ಕೊಂಡಾರ ಒಂದು ತಾಯಿ ತಂದೆ ಹೆಂಗಾದರೂ ಹಡ ತಾಯಿ ಹಡ ತಂದೆ ಕತ್ತನೆ ಯಾರೂ ಆಗಲ್ಲ ನೋಡ್ರಿ. ನಾ ಹೇಳ್ತೀನಿ ರೀ ಇದಕ್ಕೆ ಈ ವಿಡಿಯೋದಾಗ, ತಂದೆ ಕಳ್ಳ ತಾಯಿ ಕಳ್ಳ ಯಾರಿಗೆ ಕೊಡೋಕೆ ಸಾಧ್ಯನೇ ಇಲ್ಲ ರೀ. ಅವರು ಅಷ್ಟು ಕಳ್ಳ ಯಾರಿಗೂ ಇರೋದೂ ಇರಲ್ಲ ರೀ.
ನಮ್ಮ ಅಪ್ಪಾರ ಅಷ್ಟು ಜೀವ ಇದ್ರಿ ನಮ್ಮ ಮ್ಯಾಗ, ಅದು ನೆನೆಸು ಅಂದ್ರೆ ಕಣ್ಣೀರ ಬರ್ತೇವೆ ನೋಡ್ರಿ. ನನಗೆ ಇಷ್ಟು ಕಷ್ಟ ಬರಕಂದ್ರೆ ನಮ್ಮ ಅಪ್ಪಾರದ ಭಾಳ ಚಿನ್ನಿನ ಮಾತ್ರ ಅಷ್ಟು ಆಗ್ಬಿಡ್ತು ನೋಡ್ರಿ. ನಮ್ಮ ಅಪ್ಪ ನನಗೆ ಏನೇ ಕಷ್ಟ ಇರಲಿ ಬಂದೆಪ್ಪ ಹಿಂಗೈತೆ ಅಂತ ಒಂದೇ ಫೋನ್ ಹಚ್ಚಿರಿ ಸಾಕ್ರಿ ಬಂದು ನಿಂದಿರ್ತಿದ್ರು ನಮ್ಮ ಅಪ್ಪಾರು. ಆ ತಂದೆ ಪ್ರೀತಿ ಆ ತಾಯಿ ಪ್ರೀತಿ ಯಾರ ಕೈಯಾಗೂ ಕೊಡೋಕ್ಕಾಗಲ್ಲ ಅಂತ ನಾ ಹೇಳ್ತೀನಿ ರೀ. ನಿಮ್ಗೇನು ಅನ್ಸುತ್ತಾ ಪ್ಲೀಸ್ ಕಮೆಂಟ್ ಮಾಡಿರಿ. ತಂದೆ ತಾಯಿ ಪ್ರೀತಿ ಯಾರ ಕೈಯಾಗ ಕೊಡೋಕೆ ಸಾಧ್ಯನೇ ಇಲ್ಲರಿ. ಸಾಧ್ಯ ಇತ್ತಂದ್ರೆ ನಾನು ಕಮೆಂಟ್ ಮಾಡಿರಿ ಯಾರಿಗೆ ಐತೆ ನೋಡೋಣ್ರಿ. ಕಳ್ಕೊಂಡ ಮ್ಯಾಗ ಮುಗಿತ್ರಿ. ಅದು ಏನೋ ಅಂತಾರಲ್ರಿ, ಒಂದು ವಸ್ತು ಏನೇ ಕಳ್ಕೊಳ್ಳಿ ಒಳಗೆ ಸಿಗಲ್ಲ ಅಂತಾರಲ್ಲ, ಆ ಥರ ತಂದೆ ತಾಯಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ರಿ. ಅವ್ರು ತೀರ್ಕೊಂಡಾಗ ಅಷ್ಟು ಅಷ್ಟು ನನಗೆ ತಂದೆ ಇಷ್ಟ ಆಗತ್ತೆ ರೀ. ನಮ್ಮ ಅವ್ಯಾರ ಅಪ್ಪ ತೀರ್ಕೊಂಡ್ರೆ ನಂಗೆ ಅಷ್ಟಾಗಿಲ್ಲ. ನಮ್ಮ ಅಪ್ಪಾರ ಅಷ್ಟು ಜೀವಿದ್ರಿ ನನ್ನ ಮ್ಯಾಗ ಅಷ್ಟು ಕಷ್ಟ ಆಗುತ್ತೆ ನೋಡಿರಿ. ಏನು ಮಾಡೋಕ್ಕಾಗಲ್ಲ. ನನ್ನ ಮಕ್ಳದು ಹಣೆ ಬರಂಗೆ, ನನ್ನದು ಹಣೆ ಬರಂಗೆ, ಏನು ಮಾಡೋಕ್ಕಾಗಲ್ಲ ರೀ. ನಾವು ಬೇಡಿದ್ದು ನಾವೇ ಉಣ್ಬೇಕಲ್ಲ. ಬರ್ರಿ ಹಂಗೆ ಮಾತಾಡ್ಕೊತ ಪವಿತ್ರ ಸಿಸ್ಟರ್ ಕಮೆಂಟ್ ಹಾಕಿದಾರಲ್ರಿ, ಹಂಗೆ ಮಾತಾಡ್ಕೊತ ಎಮೋಷ್ನಲ್ ಆಗುತ್ತೆ ನೋಡಿರಿ. ಏನು ಮಾಡೋಕ್ಕಾಗಲ್ಲ ರೀ. ಅದನ್ನೆಲ್ಲ ಮರ್ತು ಬಿಡೋಣ್ರಿ. ನಮ್ಮದು ಮಾಡಲೇಬೇಕು ರೀ. ನಮ್ಮ ಜೀವನ ನಡಿಬೇಕಂದ್ರೆ ನಾವು ದುಡ್ಲೇಬೇಕು, ಉಣ್ಲೇಬೇಕಾರೆ ಅವ್ರ ಚಿಂತೆಯಾಗಿ ಓದೋರು ಚಿಂತೆಯಾಗಿ ಕುಂತ್ರು ಬರೋದಿಲ್ಲ ರೀ. ಅವಾಗ ಇದ್ದರು ಬರ್ತಿದ್ರು, ತಂದು ತರ್ತಿದ್ರು, ಕೊಡ್ತಿದ್ರು, ಮಾಡ್ತಿದ್ರು. ಇಂತೈತಿ ಹಿಂಗೈತೆ ರೀ ಅಪ್ಪ ಅಂದ್ರೆ ನಮ್ಮ ಅಪ್ಪಾರ ಮಾಡ್ತಿದ್ರಿ. ಇವಾಗ ಅವ್ರು ಇಲ್ಲಂದ್ರೆ ನಮ್ಮ ಸಂಸಾರ ನಮ್ಮದು ಹೆಂಗೆ ಬಾಳಬೇಕು ಬದುಕಬೇಕು ಅನ್ನೋದು ನಾವು ಯಾರಿಗೆ ಕೈ ಚಾಚಲಾರ ಬದುಕಬೇಕು ಬಾಳ್ಬೇಕಂದ್ರೆ ನಾವು ಕಷ್ಟ ಪಡಲೇಬೇಕು ರೀ. ನಾನು ಇಷ್ಟು ಹೇಳ್ತೀನಿ ನೋಡಿರಿ. ನನಗೆ ಇನ್ನೊಂದು ಏನು ಅನಿಸ್ತೈತೆ ಅಂದ್ರೆ ತಂದೆ ತಾಯಿ ಪ್ರೀತಿ ಯಾರ ಕೈಯಾಗ ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸ್ಬಿಟ್ಟೈತೆ ನೋಡಿರಿ. ಅವ್ರಿದ್ದಾಗ ಅವ್ರು ಹೆಂಗೆ ಮಾಡ್ತೀವಿ ರೀ ನಾವು, ಅವ್ರು ಹೋದ್ಮ್ಯಾಗ ಅವ್ರಿಗೆ ಗೊತ್ತಾಗುತ್ತೆ ನೋಡಿರಿ. ಎಲ್ಲಿ ಸಿಗಲ್ರಿ, ಮುಗೀತು ರೀ, ಸಿಗೋಕ್ಕೆ ಸಾಧ್ಯನೇ ಇಲ್ಲರಿ. ನಮ್ಮ ಶ್ರವಣಕುಮಾರ ಅವ್ರಿಗೆ ಏನು ಹೇಳ್ಬೇಕು, ಅವ್ರಿಗೆ ಇನ್ನೇ ಅಷ್ಟು ಬೇಜಾರಾಗ್ಬಿಡ್ತು ನೋಡಿರಿ ನಮ್ಮ ಶ್ರಾವಣಿ. ಏನು ಮಾಡೋಕ್ಕಾಗಲ್ಲಲ್ರಿ. ಅವ್ರಿಗೆ ಬೇಜಾರಾದ್ರು ನಾನೇ ನಾದಿನಾಳವ ಶ್ರವಣಿ, ನಾನೇ ನಿಮ್ಮ ಅಪ್ಪ ಮಮ್ಮಿ ಕಮ್ಮಾಗೈತಿ ಹೇಳಿ ನಿನಗೇನು ಬೇಕು ಹೇಳು ಅಂತ ಕೇಳಿ ಸಮಾಧಾನ ಮಾಡಿ ಆಕಿಗೆ ಇದು ಮಾಡಿದ್ದೀನಿ ರೀ. ಶ್ರವಣಕುಮಾರಾಗ ಅಷ್ಟೊಂದು ಹತ್ತಲ್ರಿ, ಏನು ಅನ್ಲಿಕ್ಕಿ ನಮ್ಮ ಶ್ರವಣಿ ಕೇಳಾಕತ್ರಿ. ಮಮ್ಮಿ ಇವತ್ತು ಫಾದರ್ಸ್ ಡೇ ಅಲ್ಲ ಮಮ್ಮಿ, ಫಾದರ್ಸ್ ಡೇ ಅಲ್ಲ ಅಂತ ನಮ್ಮ ಶ್ರವಣಿ ಕೇಳಾಕತ್ರಿ. ನನಗೆ ಮಾತ್ರ ಕಳ್ಳು ಕಿತ್ತಿ ಬಂದಂಗೆ ಆತು ನೋಡಿರಿ. ಏನು ಮಾಡೋಕ್ಕಾಗಲ್ಲಲ್ರಿ. ಹಣೆ ಬಾರ ಯಾರ ಕೈ ಅಂದ್ರಿ. ನನ್ನ ಮಕ್ಕಳನ್ನ ಅನುಭವಿಸ್ಬೇಕು, ನಾವು ಅನುಭವಿಸ್ಬೇಕು ಅನ್ನೋದು ಇತ್ತಂದ್ರೆ ಯಾರ ಕೈಯಾಗೂ ತಡ್ಯೋಕ್ಕಾಗಲ್ಲಲ್ರಿ. ನನ್ನ ಮಗಳು ಹಂಗೆ ಕೇಳಾಗ ನನಗಿಷ್ಟು ನಿನ್ನೆ ಕಷ್ಟ ಆಗೈತಂದ್ರೆ ಅಷ್ಟು ಕಷ್ಟ ಆಗೈತೆ ನೋಡಿರಿ. ಏನು ಮಾಡೋಕ್ಕಾಗಲ್ಲ. ಅದು ಹಂಗೆ ಮಾತಾಡ್ಕೊತಾನೆ ಬಂತು. ಆ ಸಿಸ್ಟರ್ ಕಮೆಂಟ್ ಸಲ ಬಂತು. ಪವಿತ್ರ ಸಿಸ್ಟರ್ ನಮಗೂ ತಾಯಿ ಇಲ್ರಿ ಅಕ್ಕ, ಬೇಜಾರು ಮಾಡ್ಕೋಬೇಡ್ರಿ ಅಂತೀವಿ. ಆದ್ರೆ ಬೇಜಾರು ಆಗೋದಲ್ರಿ ನೋಡಿರಿ. ಅದ್ರ ಬಗ್ಗೆ ಮಾತಾಡೋದು ಬೇಡ್ಬಿಡ್ರಿ. ಆಗಿರ್ತಾವೆ ಹೋಗಿರ್ತಾವೆ. ಅವ್ರು ಹೋದವ್ರು ಮಾತ್ರ ಬರಲ್ರಿ. ಇದ್ದಿದ್ದು ಮಾತ್ರ ನಾವು ಕಷ್ಟಪಡೋದು ಮಾತ್ರ ಪಡಬೇಕ್ರಿ. ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ, ಬರ್ರಿ ಯಾವ ಥರ ಕಟ್ ಮಾಡ್ತೀನಿ ಅಂತ. ಎಷ್ಟು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ, ಎಷ್ಟು ನಾನು ಡಿಲ್ ಆಗಿ ನೋಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಈ ವಿಡಿಯೋ ಮುಂದುವರಿಸ್ತೀನಿ ನೋಡಿರಿ. ಬರ್ರಿ ಹೋಗೋಣ್ರಿ ಕಟಿಂಗ್ ಮಾಡಕ್ಕೆ. ನೋಡಿರಿ ಇಲ್ಲಿ ಇವಾಗ ಬ್ಲೌಸ್ ಕಟ್ ಮಾಡಕತ್ತೀನಿ. ಸಂಜೆನ ಕಟ್ ಮಾಡಿಬಿಡಂದ್ರು ಮಾಡಿಲ್ರಿ. ನಿನ್ನೆ ಸಿಸ್ಟರ್ ಹೇಳಿದ್ರಲ್ಲ, ಇವಾಗ ಕಟ್ ಮಾಡಕತ್ತೀನಿ ರೀ. ಇವಾಗ ನೋಡಿರಿ ಗದ್ಲ ಮನೆ ಮಂದಿ ಎಲ್ಲ ತುಂಬೈತೆ ನೋಡಿರಿ. ಇವಾಗ ಹಂಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಕಟ್ ಮಾಡಲ್ಲ ನೋಡಿರಿ. ಹಿಂಗಾಗಿ ಇವಾಗ ನೋಡಿರಿ ಚಕ್ಕ ಆಡಕತ್ತಾರ ಅವ್ರು. ನಾ ಈ ಕಡೆ ಬ್ಲೌಸ್ ಕಟ್ ಮಾಡಕತ್ತಿದ್ದೆ. ನಂಗೆ ಯಾರು ಬಂದರೂ ಹಚ್ಕೋತೀವಿ ರೀ, ಮಂದಿ ಹಚ್ಕೋಬೇಕು ರೀ ಮೊದಲು. ಹಿಂಗಾಗಿ ಸಂಜೆನಾಗ ಯಾರು ಇರಲ್ಲ ಕಟ್ ಮಾಡ್ಕೊಂಬಿಡ್ತೀನಿ ರೀ, ಡಿಸ್ಟರ್ಬ್ ಆಗುತ್ತೆ ಅಂತೇಳಿ. ನಾಳೆನ ತಾಟೆ ಮಾಡ್ತೀನಿ ರೀ. ಇವತ್ತು ಕಟ್ ಮಾಡಿ ನಮ್ಮ ಬ್ಲೌಸು ಟಿಚಿಂಗ್ ಮುಗಿಸ್ಬಿಡ್ತೀನಿ ನೋಡಿರಿ. ಮತ್ತೆ ಸಿಗ್ತೀನಿ ಮುಗಿಸಿಂದ. ಬರೀ ಇಲ್ಲೇ ಈ ಬ್ಲೌಸ್ ಟಿಚಿಂಗ್ ಮುಗಿಸಿ ನೋಡಿರಿ. ಗೋಟ್ ಕಟ್ಟೀನಿ ರೀ. ಈ ಥರ ಐತ್ರಿ ಸೀರೆ, ಗೋಟ ಕಲರ್ ಕಟ್ಟೀನಿ ರೀ. ಆ ಥರ ಸೀರೆ ಐತ್ರಿ. ಗೋಟ್ ಕಟ್ಕೊಂಡು ನೋಡಿರಿ. ಅದು ಚೆಂದಾಗಿತ್ತು ರೀ, ನೀಟಾಗಿತ್ತು. ಗೋಟ್ ಕಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ರೇಟ್ ನೋಡಿರಿ. ಈ ಥರ ಗೋಟ್ ಕಟ್ಟೋದ್ರಿಂದ 200 ರೂಪಾಯಿ ರೀ. ಹಂಗೆ ಹೊಲಿದ್ರೆ 130 ರೀ. ಕಸಿ ಹೆಚ್ಚಿನಲ್ರಿ 10 ರೂಪಾಯಿ, 120, 130 ರೀ. ಮತ್ತು ಈ ಥರ ಗೋಟ್ಗಳು 150 ನೋಡಿರಿ. ಜಂಪರ್ ಮತ್ತು ಮಸ್ತ್ ಆಗೈತೆ ರೀ. ತೋಳಿಗೆ ಹಿಂಗೆ ಬಂದ ನೋಡಿರಿ. ಪಿಕೋ ಹಾಕೋದವ್ರಿ 10 ಸೀರೆ ಪಿಕೋ ಹಾಕೋದು. ದಿನ 2 ಬ್ಲೌಸ್ ಅಷ್ಟು ಬ್ಲೌಸ್ ಮುಗಿಸ್ತಿದ್ದೆ. ಅದರಾಗ ಇದೊಂದು ತುಂಬಬೇಕಲ್ರಿ. ಅದೇನು ಅಂತಾರಲ್ರಿ, ಇವಾಗ ನಮಗೂ ಅಷ್ಟೊಂದು ಈ ಸಲ ಸಲಾಗ ಮಾಡೀನಿ ರೀ. ಬಿಸಿ ಅಂತಾರೆ ರೀ, ಬಿಸಿ ತಿಂಗಳು 2000 ರೂಪಾಯಿ ತುಂಬಬೇಕು ರೀ. ದಿನ 100 ರೂಪಾಯಿ ಬಿಸಿಗೆ ಇಡ್ತೀನಿ ರೀ. 100 ರೂಪಾಯಿ ಮನೆ ಖರ್ಚು ಮಾಡ್ಬೇಕಂತೇಳಿ ದಿನ 200 ರೂಪಾಯಿ ಹೊಲಿಬೇಕಂತ ಮಾಡೀನಿ ರೀ.
ಇಷ್ಟು ಸೀರೆ ಪಿಕ್ ಹಾಕ್ತೀನಿ ಇದೊಂದು 200 ಸೀರೆ ಇಟ್ಟು ಪಿಕ್ ಹಾಕಿ ಮುಕ್ಕೋತೀನಿ ಇವತ್ತು 2 ನೋಡ್ರಿ ಇಲ್ಲೇ ಮುಕ್ಕೋದು ನೋಡಿ ಮಿರ್ಚಿ ಬಾಕ ಎಷ್ಟು ಕೊಡಕ್ಕೆ ನೋಡಿ ಕಸ ಗುಸಿನಿ ಹಂಗಂದ್ರೆ ನೋಡ್ರಿ ಪಿಕೋ ಮಿಷನ್ ಜೋಶಿನಿ ನಾರ್ಮಲ್ ಮಿಷನ್ ಇಟ್ಟಿ ನೋಡ್ರಿ ಇಲ್ಲೇ ಇವು ಇವತ್ತ ಬ್ಲೌಸ್ ಕಟಿಂಗ್ ಮಾಡ್ಬೇಕೆರಡು ಇಷ್ಟು ನೈಟಿ ಹೊಲಿಗೆ ಹಾಕಕ್ ಬಂದವ್ರಿ 4 ನೈಟಿ ಟಿಚಿಂಗ್ ಮಾಡೋದವ್ರಿ 4 ಇಷ್ಟು ಸೀರೆ ಪಿಕೋ ಹಾಕ್ಬೇಕ್ರಿ ಇವಾಗ ನೋಡ್ರಿ 11 ಸೀರೆ ಅದಾವು ಪಿಕೋ ಮಿಷನ್ ಜಾಯಿಂಟ್ ಮಾಡೀನಿ ಕುಡಿಯಾಕ ನೀರಿಲ್ಲ ತುಂಬ್ಕೊಂಬರ್ತೀನಿ ಬರ್ರಿ ನೀರು ತುಂಬ್ಕೊಂಬಂದು ಎಲ್ಲ ಮನಿ ಎಲ್ಲ ಕ್ಲೀನ್ ಆದ್ ನೋಡ್ರಿ ಕಸ ಗುಡ್ಸಿದೆ ನೀರಿಗೆ ಹೋಗ್ಬೇಕ್ರಿ ಕಸ ಗುಡ್ಸಿ ಅಂಗ್ಳಾನು ಕಸ ಗುಡ್ಸಿ ಶ್ರಾವಣಿ ಬಟ್ಟೆ ತಕೊಂಡ್ರಿ ಅಂಗ್ಳಾನು ಕಸ ಗುಡ್ಸಿ ನೀರು ಹೊಡೆದು ನೋಡ್ರಿ ಟೈಮ್ ಒಂದು 6 ಗಂಟೆ ಆಗೈತ್ರಿ ಶಿವಕುಮಾರ ಕುಂತಾನ ಅಡಿಗೆ ಐತ್ರಿ ಇವತ್ತು ಸಂಜೆ ಸ್ವಲ್ಪ ಅದಾವ್ರಿ ಬಾಂಡೆ ಅಡಿಗೆ ಶ್ರಾವಣಿ ನೋಡಿ ಬರೀ ಬಟ್ಟೆ ತಕೊಳಕತ್ತಾನ ಇವತ್ತ ನೋಡ್ರಿ ನೀರು ತುಂಬಿನಿ ಶ್ರಾವಣಿ ಬಟ್ಟೆ ತಕೊಂಡ್ ನೋಡ್ರಿ ಶ್ರಾವಣಿ ಬಟ್ಟೆ ತಕೋ ಅಂತ 2 ದಿನ ಬಟ್ಟೆ ಅದಾವಲ್ರಿ ಅಷ್ಟು ತಕೊಂಡ ಶ್ರಾವಣಿ ತಗೊಂಬಂದು ಮಡಿಚಿಡು ಅಂತ ಹೇಳಿನ್ರಿ ಆಕಿಗೆ ನಮ್ಮನ್ಯಾಗ ಒಂದು ಕಪ್ ಹೆಂಗೈತಿ ನೋಡ್ರಿ ಇಲ್ಲಿ ಸದ್ದ ನಾನೇ ಮಡಿಚಿಡ್ತಿದ್ದೀನ್ರಿ ನೀರು ಗೊತ್ತೀನಿ ಸದ್ದ ನೀರು ಸೊಳ್ಳೆ ಬಂದವ್ರಿ ಇವತ್ತು ಕುಡಿಯಾಕ ನೀರ ಬಿಟ್ಟಿಲ್ಲ ನೀರಿಗೆ ಹೋಗಿ ಬಂದು ಎಲ್ಲ ಬಾಂಡೆ ತಿಕ್ಕಿನ ಬರ್ರ ಬಟ್ಟಿ ಮಡಿಸ್ತಾಡ್ರಿ ಆಕಿ ನೀಟಾಗ ಬಟ್ಟಿ ಮಡಿಸ್ತಾಕ ಬರ್ತೀವಿ ಒಳಗೆ ಬಂದವಳ ಇವಾಗ ಮಡ್ಸಾಕತ್ತಾಡ್ರಿ ಬಟ್ಟಿ ನಾವು ಹೋಗಿ ಒಂದು ಕೊಡ ನೀರು ತುಂಬ್ಕೊಂಬರ್ತೀನಿ ಯಾಕಂದ್ರೆ ಈಗ ಬೆಳಗ್ಗೆ 6 ಗಂಟೆ ಕಟಿಂಗ್ 10 ಸೀರೆ ಪಿಕೋ ಹಾಕೋದು ಮಾಡ್ಬೇಕ್ರಿ ರೆಡಿ ಐತಿ ಆದ್ರೆ ಇಷ್ಟು ಕೆಲಸ ಐತಿ ನೋಡ್ರಿ ಏನ್ ಮಾಡಕ್ಕಾಗಲ್ರಿ ಮಡಚಿಡ್ಲಿಕ್ಕೆ ನೋಡ್ರಿ ಎಷ್ಟು ಗುಂಡಿ ಹಾಕಿ ನೀಟಾಗಿ ಮಡಿಸ್ತಾಡ್ರಿ ಬಟ್ಟಿ ನೋಡ್ರಿ ಬಟ್ಟಿ ಮಡ್ಚಿನ ತೋರಿಸ್ತೀನಿ ಎಷ್ಟು ನೀಟ್ ಮಡ್ಚಿರ್ತಾ ಅಂತೇಳಿ ಮಡ್ಚಲಕ್ಕ ಇಲ್ಲಿಕ ನಾವು ಮಡ್ಚಿದ್ರಾತ್ರಿ ನೋಡ್ರಿ ನಾಲ್ಗೆ ನೀರು ತಂದು ಮತ್ತು ಅಲ್ಲಿಗೆ ನೀರು ತಂದು ಬಟ್ಟೆ ಗಿರಿಯಕ್ಕೆ ಬಂದು ಕೊಟ್ಕೇರಿ ಮತ್ತು ಪಿಕೋ ಹಾಕಕತ್ತಿ ನೋಡ್ರಿ ಇವಾಗ ಒಂದು 5-6 ಸೀರೆ ಪಿಕೋ ಹಾಕಿನಿ ಇನ್ನೊಂದು 5-6 ಅಷ್ಟೇ ಅದಾವು ಶ್ರಾವಣಿ ವಿಡಿಯೋ ಮಾಡಬಾ ಅಂದೆ ಆಕಿ ಇಲ್ಲಿ ಊಟ ಮಾಡಕತ್ತಿದ್ದು ಊಟ ಮಾಡಿ ವಿಡಿಯೋ ಮಾಡ್ಬೇಕಂದ್ರೆ ಲೇಟ್ ಆಯ್ತು ನೋಡ್ರಿ ಹಂಗಂದ್ರೆ ಪಿಕೋ ಹಾಕ್ತೀನಿ ಅಂತ ಹೇಳಿದ್ನಲ್ರಿ ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನೋಡ್ರಿ ನಾನೇ ನೋಡ್ರಿ ಇಲ್ಲಿ ಪಿಕೋ ಹಾಕಕತ್ತೀನಿ ಪಿಕೋ ಹಾಕೋದಂದ್ರೆ ಭಾಳ ಇಷ್ಟ ರೀ ನನಗೆ ಏನನ್ನ ಆದರೂ ಜಂಪರ್ಕಿಂತ ಪಿಕೋ ಹಾಕೋದು ನೈಟಿ ಹೊಲಿಗೆ ಹಾಕೋದಂದ್ರೆ ಟಾಪ್ ಹಿಡಿದು ಹೊಲಿಗೆ ಹಾಕೋ ಭಾಳ ಇಷ್ಟ ಆಗ್ತಾವ್ರಿ ಜಂಪರ್ ಹೊಲಿಯಾಕ ಬ್ಯಾಸ್ ನೋಡ್ರಿ ಕಟ್ ಮಾಡಿ ಟಿಚಿಂಗ್ ಮಾಡಿ ಕಜ್ಜಿ ಉಣ್ಣೆ ಮಾಡ್ಬೇಕಂದ್ರೆ ಇದ್ರಾಗ ಒಂದು 3 ಜಂಪರ್ ಹೊಲಿಯೋದವ್ರಿ ಕಟ್ ಮಾಡಿ ಹೊಲಿಯಾಕ ನೀನೇ ಇಲ್ಲೇ ಪಿಕೋ ಹಾಕಿ ಜಂಪರ್ ಬ್ಲೌಸ್ ಟಿಚಿಂಗ್ ಮಾಡಂದಾರ ನೋಡ್ರಿ ಪಿಕೋ ಹಾಕೋನಿಂತ ಬ್ಲೌಸ್ನು ಟಿಚಿಂಗ್ ಈ ಕಡೆ ಬರ್ತಾವೆ ಮತ್ತು ಪಿಕೋನು ಈ ಕಡೆ ಆಗ್ತಾವೆ ಅಂಥೇಳಿ ಪಿಕೋ ಮಿಷನ್ ಅವಾಗ ಬರೀ 8,000 ಕೊಟ್ಟು ತೊಗೊಂಡೀನಿ ನಾ ಬರೀ ಮ್ಯಾಗಿನ ಚಂಡಿಕಿಗೆ ಈಗ ಎಷ್ಟು ಸಾವಿರ ಐತೆ ನಂಗೆ ಗೊತ್ತಿಲ್ಲ ರೀ ಅವಾಗ ಮ್ಯಾಚ್ ಚಂಡಿಕಿಗೆ 8,000 ಬಿದ್ದೈತೆ ರೀ ಈಗ ಭಾಳ ವರ್ಷ 1 ವರ್ಷ 2 ವರ್ಷ ಆಯ್ತು ರೀ ಪಿಕೋ ಮಿಷನ್ ತೊಗೊಂಡು ಇನ್ನು ನೋಡ್ರಿ ಇಷ್ಟು ಸೀರೆ ನಮ್ಮ ಆ ಕಡೆ ಕಂಬ ಕಡೆ ಹಾಕೀನಿ ರೀ ಈ ಕಡೆ ಹಾಕೋದವ್ರಿ ಬರ್ರಿ ಮತ್ತು ಪಿಕೋ ಹಾಕಿಂದ ಇವೇನು ಮತ್ತು ಮಡ್ಚೋದಾಗಲ್ರಿ ಲೇಟಾಗಿ ಭಾಳ ಆಗತ್ತೆ ರೀ ಪಿಕೋ ಹಾಕ್ಬೇಕಂದ್ರೆ 11 ಸೀರೆ ಅದಾವಲ್ರಿ ನೀಟಾಗಿ ಪಿಕೋ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ ಪಿಕೋ ಮಾಡಿ ಊಟ ಮಾಡಿ ಮುಕ್ಕೋಬೇಕಂದ್ರೆ ಇವತ್ತು ಲೇಟ್ ಆಗುತ್ತೆ ನೋಡ್ರಿ ನೋಡೋಣ್ರಿ ಎಷ್ಟಾಗುತ್ತೆ ಎಷ್ಟಿಲ್ಲ ಟೈಮ್ ಅಂತ ನಿಮ್ಗೆ ಕೂಡ ವಿಡಿಯೋ ಶೇರ್ ಮಾಡ್ತೀನಿ ರೀ ನೋಡಿರಿ ಪ್ಲೀಸ್ ನೋಡಿರಿ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನೋಡಿರಿ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಬರ್ರಿ ಇದನ್ನು ಪಿಕೋ ಹಾಕಿ ಮುಗೀತು ನೋಡಿರಿ ಮತ್ತು ಪಿಕೋ ಹಾಕಿಂದ ಮತ್ತು ಸಿಗ್ತೀನಿ ನೋಡಿರಿ ನಾವು 2 ಪಿಕೋ ಹಾಕೋದು ಅವು ಸಾಕೊಂಡು ಬರ್ತೀನಿ ರೀ ಒಂದು ಕೆರಿ ನೋಡ್ರಿ ಫ್ರೆಂಡ್ಸ್ ಇಷ್ಟು ಸೀರೆ ಪಿಕೋ ಹಾಕೀನಿ ಇಷ್ಟು ಸೀರೆ ಪಿಕೋನ ಹಾಕೀನಿ ಕದಾನ ಹಾಕೀನಿ ಯಾಕಂದ್ರೆ ಟೈಮ್ 10 ಗಂಟೆ ಆಗೈತಿ ಊಟ ಮಾಡ್ಬೇಕಂದ್ರೆ ಹೊಟ್ಟೆ ಹಸ್ತೈತಿ ನಿದ್ದೆ ಬರಾಕತ್ತೈತಿ ನೋಡ್ರಿ ಟೈಮ್ 10 ಗಂಟೆ ಆಗೈತಿ ಇವಾಗ ಭಾಳ ದೂರಿ ಸೀರೆಗಳು ಒತ್ತಾಗಿ ಕುಂತ್ನೆಲ್ಲ ಅದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಒಂದು 10 ಸೀರೆ ಅದಾವ್ರಿ ಅದೊಂದು 200 ಇದೊಂದು 100 ರೂಪಾಯಿ ಇವು ಚಂತನ ಬಡ್ಕೊಂಡ್ರೆ 200 ರೂಪಾಯಿ ಬಂತು ನೋಡ್ರಿ ಯಾಕಂದ್ರೆ ಹೊಲಿದು ಅರ್ಜೆಂಟ್ ಇದ್ದು ರೀ ನಾಳೆಗೆ ಅದಕ್ಕೆ ಹೊಲದನ್ ರೀ ಲೇಟ್ ಆದ್ರಲ್ಲ ಅಂತ ಊಟ ಮಾಡ್ಬೇಕ್ರಿ ನಾವು ಊಟ ಇಲ್ಲರಿ ಟೈಮ್ 10 ಗಂಟೆ ಆಗೈತಿ ಊಟ ಮಾಡಿ ಮತ್ತು ಶ್ರಾವಣಕುಮಾರ ಉಂಡು ಮುಕ್ಕೊಂಡಾರೆ ಅವರು ನಾನು ಊಟ ಮಾಡಿ ಮುಕ್ಕೋತೀನಿ ನೋಡಿರಿ ಬಾಯ್ ರೀ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಪ್ಲೀಸ್ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮೆಂಬರಿಗೆಲ್ಲ ಶೇರ್ ಮಾಡಿರಿ ಯಾಕಂದ್ರೆ ಸಬ್ಸ್ಕ್ರೈಬರ ಇಲ್ಲರಿ ಅದಕ್ಕೆ ಹಿಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳಕತ್ತೀನಿ ನೋಡಿರಿ ಬಾಯ್ ರೀ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಬಾಯ್